ಸಿದ್ದರಾಮಯ್ಯ ವಿಧಾನಸಭಾ ಕ್ಷೇತ್ರ ವರುಣ. ಆ ವರುಣ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವರುಣಗೆ ಕಾಲಿಟ್ಟು ಅಬ್ಬರಿಸಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವ್ರ ಜೊತೆ ಕ್ಯಾಂಪೇನ್ ಮಾಡೋದ್ರ ಮೂಲಕ ಮೈಸೂರು ಈಗಾಗಲೇ ಬಿಜೆಪಿಯವರು ಗೆದ್ದಾಗಿದೆ ಅಂತ JDS ಬಿಜೆಪಿಯವರು ಬೀಗ್ತಿದ್ದಾರೆ. ಆದರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ವಿರುದ್ಧವೂ ಸಹ ಬಾಲರಾಜ್ ಗೆಲ್ಲಿಸಬೇಕು ಅನ್ನೋ ಜಿದ್ದಿಗೆ ವಿಜಯೇಂದ್ರ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು ಮೊನ್ನೆ ನೋಡೋದಲ್ಲಿ ಪ್ರಚಾರ ಮಾಡ್ತಾ, 60,000ಕ್ಕಿಂತ ಕಡಿಮೆ ಲೀಡ್ ಕೊಟ್ಬಿಟ್ರೆ ನಾನು ಮತ್ತೆ ಕಂಟಿನ್ಯೂ ಆಗೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳನ್ನ ಅವರೇ ವ್ಯಕ್ತಪಡಿಸಿದ್ರು. ಕಡಿಮೆ ಲೀಡ್ ಆಗಬಾರ್ದು, 60,000 ಲೀಡ್ ಬರಲೇಬೇಕು ಅನ್ನೋ ರೀತಿ ಕೇಳಿದರು. ನಾನು 5 ವರ್ಷ ಮುಂದುವರಿಬೇಕೋ ಬೇಡವೋ ಅನ್ನೋ ದಾಟಿಲಿ. ಸೊ ಈಗ ವಿಜಯೇಂದ್ರ ಹೌದು ಲೀಡು ಕಾಂಗ್ರೆಸ್ಗೆ 60,000 ಅಲ್ಲ, BJPನೇ ಲೀಡ್ ಪಡೆಯುತ್ತೆ, ಅದು 5,000 10,000 ಅನ್ನೋ ದಾಟಿಗೆ ಮುಂದುವರೆದ ಭಾಗ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ಬಿದ್ದಿದ್ದಾರೆ. ಯಾಕಂದರೆ ಮೈಸೂರು ಸಹಜವಾಗಿ ಯತೀಂದ್ರ ಅವ್ರನ್ನ ನಿಲ್ಲಿಸಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಕೆಲವರು ಸೋತ್ಬಿಡ್ತಾರೆ, ನಿಲ್ಲಿಸಿಲ್ಲ ಅಂತ ಹೇಳ್ತಾರೆ, ಸೆಕೆಂಡ್ರಿ. ಬಟ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ ಅವರ ಪುತ್ರ ಬೋಸ್ ಅಲ್ಲಿ ಕ್ಯಾಂಡಿಡೇಟ್, ಹಾಗೆ BJPಯಿಂದ ಬಾಲರಾಜ್, ಯಡಿಯೂರಪ್ಪ ಅವರ ವಿಜಯೇಂದ್ರ ಅವರ ಆಪ್ತ ಬಾಲರಾಜ್ ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ BJPಯಿಂದ. ಹಾಗಾಗಿ ಬಾಲರಾಜ್ ಗೆಲ್ಲಿಸಿಕೊಳ್ಳಬೇಕಾದಂಥ ಪ್ರತಿಷ್ಠೆಗೆ ವಿಜಯೇಂದ್ರ ಬಿದ್ದಿದ್ದಾರೆ. ವರುಣಾದಲ್ಲಿ 60,000 ಲೀಡ್ ಪಡಿಬೇಕು ಅನ್ನೋ ಸಿದ್ದರಾಮಯ್ಯ ಅವ್ರ ಹೇಳಿಕೆ, ಪಡಿದೇ ಇದ್ರೆ ಏನಾಗುತ್ತೆ ಅನ್ನೋ ಒಂದಷ್ಟು ಆತಂಕದ ಮಾತುಗಳು. ಈಗ ಅವೆಲ್ಲ ಚಾನ್ಸೇ ಇಲ್ಲ, ಲೀಡಲ್ಲ, ಚಾಮರಾಜನಗರದಲ್ಲಿ ಗೆಲ್ಲೋದೇ ನಾವು ಅನ್ನೋದ್ರ ಮೂಲಕ ವಿಜಯೇಂದ್ರ ದೊಡ್ಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕೆಂದರೆ ಲಿಂಗಾಯತ ಸಮುದಾಯದ ಮತಗಳನ್ನ ಸೆಳೆದುಕೊಳ್ಳುವ ದೃಷ್ಟಿಯಲ್ಲಿ ವಿಜಯೇಂದ್ರ ಮಾಡ್ತೀವಿ. ಜೊತೆಗೆ ಅಹಿಂದ ಮತಗಳನ್ನು ಕೂಡ ಸೆಳೆಯೋಕ್ಕೆ ಈ ಅನೂರ್ ವೆಂಕಟೇಶ್ ಆದಿಯಾಗಿ, ಅಲ್ಲಿ ಅನೂರ್ MLA ಮಂಜುನಾಥ್ ಅವರಿದ್ದಾರೆ. ಹಾಗೆ ST ಮೀಸಲು ಕ್ಷೇತ್ರ HD ಕೋಟೆ ಬರುತ್ತೆ, ಅಲ್ಲಿ ಕೃಷ್ಣ ನಾಯಕು, ಜಯಪ್ರಕಾಶು, ಹಾಗೆ ಅಶ್ವಿನ್ನು T ನರಸೀಪುರದಲ್ಲಿ, ಡಾಕ್ಟರ್ ರೇವಣ್ಣ ಎಲ್ಲರನ್ನೂ ಕಟ್ಕೊಂಡು ಚುನಾವಣೆಯ ದೊಡ್ಡ ಲೆಕ್ಕಾಚಾರಕ್ಕೆ ವಿಜಯೇಂದ್ರ ಓಟಿದ್ದಾರೆ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ. ಬಟ್ ಸಿದ್ದರಾಮಯ್ಯಗೆ ನೇರ ಸವಾಲಾಗ್ತಂಗೆ ವಿಜಯೇಂದ್ರ ಅವರು. ಯಾಕೆಂದರೆ ಸಿದ್ದರಾಮಯ್ಯ ತನ್ನ ಆಪ್ತನ ಮಗನನ್ನು ಗೆಲ್ಲಿಸ್ಕೊಳ್ಬೇಕು, ಜೊತೆಗೆ ವಿಜಯೇಂದ್ರ ತನ್ನ ತಂದೆಯ ತನ್ನ ಆಪ್ತ ಬಾಲರಾಜ್ನ ಗೆಲ್ಲಿಸ್ಕೊಳ್ಬೇಕು, ಈ ಜಿದ್ದಿಗೆ ಬಿದ್ದಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ಸೊ ವಿಜಯೇಂದ್ರ ಲೋಕಸಭೆ ಚುನಾವಣೆ ಅನೌನ್ಸ್ ಆಗಿದ್ದಕ್ಕೂ ಮತ್ತು ಈಗಲೂ ಕೂಡ BJP ಒಂದಷ್ಟು ಪಿಕಪ್ ಆಗಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಮಂಜುನಾಥ್ ಜೊತೆಯಾಗಿ JDS MLA ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಕ್ಷೇತ್ರ ವರುಣಾದಲ್ಲೇ ಈಗ ವಿಜಯೇಂದ್ರ ಸವಾಲು ಹಾಕಿದ್ದಾರೆ. ನಾವಿಲ್ಲೇ ಗೆಲ್ತೀವಿ, ನೀವು ಗೆಲ್ತಿರೋ, ನಾವು ಗೆಲ್ತಿರೋ ಅಂತ. ಬಟ್ ಅದೇನಾಗುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ವರುಣಾದಲ್ಲಿ ಸಿದ್ದರಾಮಯ್ಯ ಕೇಳಿದಂತೆ 60,000 ಲೀಡ್ ಕೊಡ್ತಾರೆ ಕಾಂಗ್ರೆಸ್ಗೆ, ಅಥವಾ ವಿಜಯೇಂದ್ರ ಕಾಲಿಟ್ಟ ಮೇಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ BJPಗೆ ಅನುಕೂಲ ಆಗಿದೆಯಾ? ಏನಿದೆ ಅಲ್ಲಿ ಸನ್ನಿವೇಶ ಚಾಮರಾಜನಗರದಲ್ಲಿ? ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ. ಮತ್ತು ಯಾರಾಗಬೇಕು ಚಾಮರಾಜನಗರದ MP? BJPಯ ಬಾಲರಾಜ್ ಅವರ, ಕಾಂಗ್ರೆಸ್ನ ಸುನಿಲ್ ಬೋಸ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.